ಸಿಲಿಕಾನ್ ಸಿಟಿಯಲ್ಲಿ ಮಾದಕ ಲೋಕ ತಾಂಡವ ಆಡ್ತಾ ಇದೆ. ಈ ಡ್ರಗ್ಸ್ ಮಾಫಿಯಾ ವಿರುದ್ಧ ನಿಮ್ಮ ರಿಪಬ್ಲಿಕ್ ಕನ್ನಡ ಸಮರ ಸಾರಿದೆ. ರಿಪಬ್ಲಿಕ್ ಕನ್ನಡದ ಈ ಸಮರಕ್ಕೆ ವಿಪಕ್ಷಗಳು ನಟ ವಿಜಯ್ ಕುಮಾರ್ ಸಾಥ್ ನೀಡಿದ್ದಾರೆ. ಯುವಕರು ಭಾರತದ ಆಸ್ತಿ. ಇವರು ರಾಷ್ಟ್ರ ನಿರ್ಮಾಣದ ಭಾಗವಾಗಬೇಕು. ಆದರೆ ಮಹಾನಗರಗಳು ಬೆಳೆದಂತೆ ಯುವಕರು ದುಶ್ಚಟಗಳ ದಾಸರಾಗ್ತಿದ್ದಾರೆ. ಕೆಟ್ಟ ಚಟಗಳಿಗೆ ದಾಸರಾಗಿ ತಮ್ಮ ಅರ್ಧ ಜೀವನವನ್ನೇ ಕಳೆದುಕೊಳ್ಳುತ್ತಿದ್ದಾರೆ. ಆಲ್ಕೋಹಾಲ್, ತಂಬಾಕು, ಓಪಿಯಂ, ಆಂಫಿಟಮೈನ್, ಹೆರಾಯಿನ್, ಕೊಕೇನ್, ಡ್ರಗ್ಸ್ ಸೇರಿದಂತೆ ಗಾಂಜಾಕ್ಕೆ ಬಲಿಯಾಗುತ್ತಲೇ ಇದ್ದಾರೆ. ಆದ್ದರಿಂದ ನಿಮ್ಮ ರಿಪಬ್ಲಿಕ್ ಕನ್ನಡ ಡ್ರಗ್ಸ್ ವಿರುದ್ಧ ಅಭಿಯಾನ ಆರಂಭಿಸಿದೆ. ಆ ವಿಷಯ ಅಧಿವೇಶನದಲ್ಲೂ ಕೂಡ ಸದ್ದು ಮಾಡಿದೆ ನೋಡಿ. ಕರ್ನಾಟಕದಲ್ಲಿ ಹೆಚ್ಚಾಗ್ತಾ ಇದೆ ಡ್ರಗ್ಸ್ ಹಾವಳಿ. ರಿಪಬ್ಲಿಕ್ ಕನ್ನಡದಲ್ಲಿ ಬೃಹತ್ ಅಭಿಯಾನ. ರಾಜ್ಯದಲ್ಲಿ ಡ್ರಗ್ಸ್ ಹಾವಳಿ ಹೆಚ್ಚಾಗ್ತಿದೆ, ಯುವ ಸಮೂಹ ಹಾಳಾಗ್ತಿದೆ ಅಂತ ರಿಪಬ್ಲಿಕ್ ಕನ್ನಡ ವರದಿ ಮಾಡ್ತಾ ಇದ್ದಂತೆಯೇ ವಿಪಕ್ಷ ನಾಯಕರು ಅಲರ್ಟ್ ಆದರು. ಅಧಿವೇಶನದಲ್ಲಿ ಮಾಜಿ ಸಚಿವ ಎಸ್ ಸುರೇಶ್ ಕುಮಾರ್ ಸರ್ಕಾರವನ್ನ ತರಾಟೆಗೆ ತೆಗೆದುಕೊಂಡರು. ಸ್ವಿಗ್ಗಿ, ಝೊಮ್ಯಾಟೊದಲ್ಲೂ ಸಪ್ಲೈ ಆಗ್ತಿದೆ ಡ್ರಗ್ಸ್. ನನ್ನ ಇಫ್ ಮೈ ಇನ್ಫಾರ್ಮೇಶನ್ ಇಸ್ ರೈಟ್, ಈವನ್ ಈ ಗಿಗ್ ವರ್ಕರ್ಸ್ ಈ ಏನು ನಮ್ಮ ಹೊಸ ಸಿಸ್ಟಮ್ ಬಂದಿದೆ, ಇದ್ರ ಮುಖಾಂತರ ಡ್ರಗ್ಸ್ ಕೂಡ ಸಪ್ಲೈ ಆಗ್ತಾ ಇದೆ. ಸರ್ಕಾರ ತನ್ನ ಹತಾಶೆನ, ತನ್ನ ಅಸಹಾಯಕತೆನ ತೋರಿಸಬಾರ್ದು. ಅಲ್ಲ ಸರ್, ಸಮಾಚಾರ ಹೋಗ್ತಾ ಇದೆ, ಹೋಗ್ತಾ ಇದ್ದಾರೆ. ನೀವು ಈ ಸ್ವಿಗ್ಗಿ, ಝೊಮ್ಯಾಟೊ ಅಲ್ಲೆಲ್ಲ ಡ್ರಗ್ಸ್ ಮಾರ್ತಾರೆ, ನಮ್ಗೆ ಇನ್ಫಾರ್ಮೇಶನ್ ಒಂದು ಇನ್ಫಾರ್ಮೇಶನ್ ಇದೆ ಅಂತ ಹೇಳಿದ್ರಿ. ದಯಮಾಡಿ ಆ ಇನ್ಫಾರ್ಮೇಶನ್ ಏನಿದ್ರೆ ನಮಗೆ ಶೇರ್ ಮಾಡಿ. ಯಾವ ಸ್ವಿಗ್ಗಿ ಡ್ರಗ್ಸ್ ಅನ್ನು ಸಪ್ಲೈ ಮಾಡ್ತಾರೆ, ಝೊಮ್ಯಾಟೊನವರು ಡ್ರಗ್ಸ್ ಸಪ್ಲೈ ಮಾಡ್ತಾರೆ, ಯಾಕಂದ್ರೆ ಬಹಳ ಸೀರಿಯಸ್ ಆಗಿ ತಾವು ಹೇಳಿದ್ರಿ. ಅಜಯ್, ರಿಪಬ್ಲಿಕ್ ಕನ್ನಡಕ್ಕೆ ದುನಿಯಾ ವಿಜಯ್ ಸಾಥ್. ತುಂಬಾ ಒಳ್ಳೆ ಕೆಲಸ ನಿಮ್ಮ ರಿಪಬ್ಲಿಕ್ ತಂಡ ಮಾಡಿದೆ, ಅವ್ರಿಗೆ ಧನ್ಯವಾದಗಳು. ಯಾಕಂದ್ರೆ ಇಷ್ಟೊಂದು ಜಾಗೃತಿ ವಹಿಸಿ ಮಕ್ಕಳು ಮತ್ತೆ ಯುವ ಪೀಳಿಗೆನ ಮನಸ್ಸಲ್ಲಿ ಇಟ್ಕೊಂಡು ತುಂಬಾ ಒಳ್ಳೆ ಕೆಲಸ ಮಾಡಿದ್ರೆ ಇದು ಎಲ್ಲರ ಗಮನಕ್ಕೂ ಬರಲಿ, ಸಂಬಂಧಪಟ್ಟಂತ ಇಲಾಖೆ ಗಮನಕ್ಕೆ ಬರಲಿ. ಇದಾದ ಮೇಲೆ ನಾವು ಪ್ರತಿಯೊಬ್ಬರು ಇದನ್ನ ಇನಿಷಿಯೇಟ್ ತಗೊಂಡು ಎಚ್ಚರಿಕೆ ವಹಿಸದೆ ಹೋದ್ರೆ ಮನೆಯಲ್ಲಿರೋ ಒಂದೊಂದು ಮಗುನು ಹಾಳಾಗಕ್ಕೆ ಶುರುವಾಗುತ್ತೆ. ಇದು 100% ಇದು ಗ್ಯಾರಂಟಿ ಇದೆ. ಇದೇ ವಿಷಯನೇ ನಾನು ಭೀಮಾ ಸಿನಿಮಾಲಿ ಮತ್ತೆ 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 ಹೇಳ್ತಾ ಬಂದಿದ್ದೆ, ಈಗಲೂ ಕೂಡ ಅದನ್ನೇ ಹೇಳ್ತೀನಿ. ಪ್ರತಿಯೊಬ್ಬ ಕಾರ್ಪೊರೇಟರ್ಗೂ ಗೊತ್ತಿದೆ, ನನ್ನ ಕಡೆಯಿಂದ ಒಂದು ತಮ್ಮ ವಾಹಿನಿಯಿಂದ ಅಥವಾ ಎಲ್ಲಾ ವಾಹಿನಿಗಳಿಂದ ಒಂದು ಮಾಡಬಹುದು ಸರ್. ಪ್ರತಿಯೊಬ್ಬ ಕಾರ್ಪೊರೇಟರ್ಗಳನ್ನು ನಿಮ್ಮ ವಾಹಿನಿಯಲ್ಲಿ ಕುಂಚ್ಕೊಂಡು ಸಂಬಂಧಪಟ್ಟ ಸ್ಟೇಷನ್ ಅವ್ರನ್ನ ಇನ್ಫಾರ್ಮೇಶನ್ ಕೊಟ್ಟು ಫಸ್ಟ್ ಕಾರ್ಪೊರೇಟರ್ಗೆ ಗೊತ್ತು ಯಾವ ಏರಿಯಾ, ಯಾವ ಮೂಲೆ, ಯಾರು ವೋಟ್ ಹಾಕಿದ್ದಾರೆ, ಯಾರು ಏನ್ ಮಾಡ್ತಾ ಇದ್ದಾರೆ ಅಂತ ಕಾರ್ಪೊರೇಟರ್ಗೆ ಸುತ್ತ ಇರುವಂತ ಅವರ ಸ್ನೇಹಿತರಾಗ್ಬೋದು, ಅವರ ಬಳಗ ಆಗ್ಬೋದು, ಅವ್ರಿಗೆ ಗೊತ್ತಿರುತ್ತೆ. ಕಾರ್ಪೊರೇಟರ್ ಲೆವೆಲಿಂದ ನಾವು ಇದನ್ನ ಸರಿ ಮಾಡಿದ್ರೆ ಮಿನಿಸ್ಟರ್ ಲೆವೆಲ್ಗೆ ಸರಿ ಹೋಗುತ್ತೆ. ಇದು ಬೆಂಗಳೂರಲ್ಲಿ ಡ್ರಗ್ಸ್ ದಂಧೆ ಕವಂದ ಬಾಹುವನ್ನ ಚಾಚಿದೆ. ಗೂಡಂಗಡಿಗಳು ನಶೆಯ ಲೋಕವನ್ನ ಸೃಷ್ಟಿಸುತ್ತಿವೆ. ಮಾಲೀಕರು ಹಣ ಸಂಪಾದನೆಗೆ ಅಡ್ಡದಾರಿಯನ್ನ ಹಿಡಿದಿದ್ದಾರೆ. ಸಿಗರೆಟ್ ಅಂಗಡಿಗಳಲ್ಲಿ ಕದ್ದು ಮುಚ್ಚಿ ಮಾದಕ ವಸ್ತು ಸೇಲ್ ಮಾಡ್ತಿದ್ದಾರೆ. ಪೊಲೀಸರ ಕಣ್ತಪ್ಪಿಸಿ ಡ್ರಗ್ಸ್ ದಂಧೆ ನಡೆಸ್ತಾ ಇದ್ದಾರೆ. ಮೇಲ್ನೋಟಕ್ಕೆ ಬೀಡಿ, ಸಿಗರೆಟ್, ಗುಟ್ಕಾ ಮಾರ್ತಾರೆ, ಒಳಗೊಳಗೆ ನಶೆಯ ಲೋಕವನ್ನ ಸೃಷ್ಟಿ ಮಾಡ್ತಿದ್ದಾರೆ. ಪೊಲೀಸರು ಎಷ್ಟೇ ಎಚ್ಚರಿಕೆ ವಹಿಸಿದ್ರೂ ಅವರು ಕ್ಯಾರೆ ಅಂತಿಲ್ಲ. 3 ವರ್ಷಗಳಲ್ಲಿ 11,718 ಪ್ರಕರಣಗಳು ದಾಖಲಾಗಿವೆ. 2018ರಲ್ಲಿ 1030, 2019ರಲ್ಲಿ 1661, 2020ರಲ್ಲಿ 4062, ಇನ್ನು 2021ರಲ್ಲಿ 5,000ಕ್ಕೂ ಹೆಚ್ಚು ಡ್ರಗ್ಸ್ ಪ್ರಕರಣಗಳು ದಾಖಲು ಮಾಡಲಾಗಿದೆ. ದುನಿಯಾ ವಿಜಯ್ ಹೇಳಿದಂತೆ ಪ್ರತಿಯೊಬ್ಬ ಕಾರ್ಪೊರೇಟರ್ ಎಚ್ಚೆತ್ತುಕೊಂಡ್ರೆ ಬೆಂಗಳೂರು ಡ್ರಗ್ಸ್ ಮುಕ್ತವಾಗುವುದು ಫಿಕ್ಸ್. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಸಿಲಿಕಾನ್ ಸಿಟಿಯಲ್ಲಿ ಮಾದಕ ಲೋಕ ತಾಂಡವ ಆಡ್ತಾ ಇದೆ. ಈ ಡ್ರಗ್ಸ್ ಮಾಫಿಯಾ ವಿರುದ್ಧ ನಿಮ್ಮ ರಿಪಬ್ಲಿಕ್ ಕನ್ನಡ ಸಮರ ಸಾರಿದೆ. ರಿಪಬ್ಲಿಕ್ ಕನ್ನಡದ ಈ ಸಮರಕ್ಕೆ ವಿಪಕ್ಷಗಳು ನಟ ವಿಜಯ್ ಕುಮಾರ್ ಸಾಥ್ ನೀಡಿದ್ದಾರೆ.
ಯುವಕರು ಭಾರತದ ಆಸ್ತಿ. ಇವರು ರಾಷ್ಟ್ರ ನಿರ್ಮಾಣದ ಭಾಗವಾಗಬೇಕು. ಆದರೆ ಮಹಾನಗರಗಳು ಬೆಳೆದಂತೆ ಯುವಕರು ದುಶ್ಚಟಗಳ ದಾಸರಾಗ್ತಿದ್ದಾರೆ. ಕೆಟ್ಟ ಚಟಗಳಿಗೆ ದಾಸರಾಗಿ ತಮ್ಮ ಅರ್ಧ ಜೀವನವನ್ನೇ ಕಳೆದುಕೊಳ್ಳುತ್ತಿದ್ದಾರೆ. ಆಲ್ಕೋಹಾಲ್, ತಂಬಾಕು, ಓಪಿಯಂ, ಆಂಫಿಟಮೈನ್, ಹೆರಾಯಿನ್, ಕೊಕೇನ್, ಡ್ರಗ್ಸ್ ಸೇರಿದಂತೆ ಗಾಂಜಾಕ್ಕೆ ಬಲಿಯಾಗುತ್ತಲೇ ಇದ್ದಾರೆ. ಆದ್ದರಿಂದ ನಿಮ್ಮ ರಿಪಬ್ಲಿಕ್ ಕನ್ನಡ ಡ್ರಗ್ಸ್ ವಿರುದ್ಧ ಅಭಿಯಾನ ಆರಂಭಿಸಿದೆ. ಆ ವಿಷಯ ಅಧಿವೇಶನದಲ್ಲೂ ಕೂಡ ಸದ್ದು ಮಾಡಿದೆ ನೋಡಿ. ಕರ್ನಾಟಕದಲ್ಲಿ ಹೆಚ್ಚಾಗ್ತಾ ಇದೆ ಡ್ರಗ್ಸ್ ಹಾವಳಿ. ರಿಪಬ್ಲಿಕ್ ಕನ್ನಡದಲ್ಲಿ ಬೃಹತ್ ಅಭಿಯಾನ. ರಾಜ್ಯದಲ್ಲಿ ಡ್ರಗ್ಸ್ ಹಾವಳಿ ಹೆಚ್ಚಾಗ್ತಿದೆ, ಯುವ ಸಮೂಹ ಹಾಳಾಗ್ತಿದೆ ಅಂತ ರಿಪಬ್ಲಿಕ್ ಕನ್ನಡ ವರದಿ ಮಾಡ್ತಾ ಇದ್ದಂತೆಯೇ ವಿಪಕ್ಷ ನಾಯಕರು ಅಲರ್ಟ್ ಆದರು. ಅಧಿವೇಶನದಲ್ಲಿ ಮಾಜಿ ಸಚಿವ ಎಸ್ ಸುರೇಶ್ ಕುಮಾರ್ ಸರ್ಕಾರವನ್ನ ತರಾಟೆಗೆ ತೆಗೆದುಕೊಂಡರು. ಸ್ವಿಗ್ಗಿ, ಝೊಮ್ಯಾಟೊದಲ್ಲೂ ಸಪ್ಲೈ ಆಗ್ತಿದೆ ಡ್ರಗ್ಸ್. ನನ್ನ ಇಫ್ ಮೈ ಇನ್ಫಾರ್ಮೇಶನ್ ಇಸ್ ರೈಟ್, ಈವನ್ ಈ ಗಿಗ್ ವರ್ಕರ್ಸ್ ಈ ಏನು ನಮ್ಮ ಹೊಸ ಸಿಸ್ಟಮ್ ಬಂದಿದೆ, ಇದ್ರ ಮುಖಾಂತರ ಡ್ರಗ್ಸ್ ಕೂಡ ಸಪ್ಲೈ ಆಗ್ತಾ ಇದೆ. ಸರ್ಕಾರ ತನ್ನ ಹತಾಶೆನ, ತನ್ನ ಅಸಹಾಯಕತೆನ ತೋರಿಸಬಾರ್ದು. ಅಲ್ಲ ಸರ್, ಸಮಾಜ ಹಾಳ ಹೋಗ್ತಾ ಇದೆ, ಹೋಗ್ತಾ ಇದ್ದಾರೆ. ನೀವು ಈ ಸ್ವಿಗ್ಗಿ, ಝೊಮ್ಯಾಟೊ ಅಲ್ಲೆಲ್ಲ ಡ್ರಗ್ಸ್ ಮಾರ್ತಾರೆ, ನಮ್ಗೆ ಇನ್ಫಾರ್ಮೇಶನ್ ಒಂದು ಇನ್ಫಾರ್ಮೇಶನ್ ಇದೆ ಅಂತ ಹೇಳಿದ್ರಿ. ದಯಮಾಡಿ ಆ ಇನ್ಫಾರ್ಮೇಶನ್ ಏನಿದ್ರೆ ನಮಗೆ ಶೇರ್ ಮಾಡಿ. ಯಾವ ಸ್ವಿಗ್ಗಿ ಡ್ರಗ್ಸ್ ಅನ್ನು ಸಪ್ಲೈ ಮಾಡ್ತಾರೆ, ಝೊಮ್ಯಾಟೊನವರು ಡ್ರಗ್ಸ್ ಸಪ್ಲೈ ಮಾಡ್ತಾರೆ, ಯಾಕಂದ್ರೆ ಬಹಳ ಸೀರಿಯಸ್ ಆಗಿ ತಾವು ಹೇಳಿದಿರಿ. ಅಜಯ್, ರಿಪಬ್ಲಿಕ್ ಕನ್ನಡಕ್ಕೆ ದುನಿಯಾ ವಿಜಯ್ ಸಾಥ್. ತುಂಬಾ ಒಳ್ಳೆ ಕೆಲಸ ನಿಮ್ಮ ರಿಪಬ್ಲಿಕ್ ತಂಡ ಮಾಡಿದೆ, ಅವ್ರಿಗೆ ಧನ್ಯವಾದಗಳು. ಯಾಕಂದ್ರೆ ಇಷ್ಟೊಂದು ಜಾಗೃತಿ ವಹಿಸಿ ಮಕ್ಕಳು ಮತ್ತೆ ಯುವ ಪೀಳಿಗೆನ ಮನಸ್ಸಲ್ಲಿ ಇಟ್ಕೊಂಡು ತುಂಬಾ ಒಳ್ಳೆ ಕೆಲಸ ಮಾಡಿದ್ರೆ ಇದು ಎಲ್ಲರ ಗಮನಕ್ಕೂ ಬರಲಿ, ಸಂಬಂಧಪಟ್ಟಂತ ಇಲಾಖೆ ಗಮನಕ್ಕೆ ಬರಲಿ. ಇದಾದ ಮೇಲೆ ನಾವು ಪ್ರತಿಯೊಬ್ಬರು ಇದನ್ನ ಇನಿಷಿಯೇಟ್ ತಗೊಂಡು ಎಚ್ಚರಿಕೆ ವಹಿಸದೆ ಹೋದ್ರೆ ಮನೆಯಲ್ಲಿರೋ ಒಂದೊಂದು ಮಗುನು ಹಾಳಾಗಕ್ಕೆ ಶುರುವಾಗುತ್ತೆ. ಇದು 100% ಇದು ಗ್ಯಾರಂಟಿ ಇದೆ. ಇದೇ ವಿಷಯನೇ ನಾನು ಭೀಮಾ ಸಿನಿಮಾಲಿ ಮತ್ತೆ 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 ಹೇಳ್ತಾ ಬಂದಿದ್ದೆ, ಈಗಲೂ ಕೂಡ ಅದನ್ನೇ ಹೇಳ್ತೀನಿ. ಪ್ರತಿಯೊಬ್ಬ ಕಾರ್ಪೊರೇಟರ್ಗೂ ಗೊತ್ತಿದೆ. ನನ್ನ ಕಡೆಯಿಂದ ಒಂದು ತಮ್ಮ ವಾಹಿನಿಯಿಂದ ಅಥವಾ ಎಲ್ಲಾ ವಾಹಿನಿಗಳಿಂದ ಒಂದು ಮಾಡಬಹುದು ಸರ್. ಪ್ರತಿಯೊಬ್ಬ ಕಾರ್ಪೊರೇಟರ್ಗಳನ್ನು ನಿಮ್ಮ ವಾಹಿನಿಯಲ್ಲಿ ಕುಂಚ್ಕೊಂಡು ಸಂಬಂಧಪಟ್ಟ ಸ್ಟೇಷನ್ ಅವ್ರನ್ನ ಇನ್ಫಾರ್ಮೇಶನ್ ಕೊಟ್ಟು ಫಸ್ಟ್ ಕಾರ್ಪೊರೇಟರ್ಗೆ ಗೊತ್ತು ಯಾವ ಏರಿಯಾ, ಯಾವ ಮೂಲೆ, ಯಾರು ವೋಟ್ ಹಾಕಿದ್ದಾರೆ, ಯಾರು ಏನ್ ಮಾಡ್ತಾ ಇದ್ದಾರೆ ಅಂತ ಕಾರ್ಪೊರೇಟರ್ಗೆ ಸುತ್ತ ಇರುವಂತ ಅವರ ಸ್ನೇಹಿತರಾಗ್ಬೋದು, ಅವರ ಬಳಗ ಆಗ್ಬೋದು, ಅವ್ರಿಗೆ ಗೊತ್ತಿರುತ್ತೆ. ಕಾರ್ಪೊರೇಟರ್ ಲೆವೆಲಿಂದ ನಾವು ಇದನ್ನ ಸರಿ ಮಾಡಿದ್ರೆ ಮಿನಿಸ್ಟರ್ ಲೆವೆಲ್ಗೆ ಸರಿ ಹೋಗುತ್ತೆ. ಇದು ಬೆಂಗಳೂರಲ್ಲಿ ಡ್ರಗ್ಸ್ ದಂಧೆ ಕವಂದ ಬಾಹುವನ್ನ ಚಾಚಿದೆ. ಗೂಡಂಗಡಿಗಳು ನಶೆಯ ಲೋಕವನ್ನ ಸೃಷ್ಟಿಸುತ್ತಿವೆ. ಮಾಲೀಕರು ಹಣ ಸಂಪಾದನೆಗೆ ಅಡ್ಡದಾರಿಯನ್ನ ಹಿಡಿದಿದ್ದಾರೆ. ಸಿಗರೆಟ್ ಅಂಗಡಿಗಳಲ್ಲಿ ಕದ್ದು ಮುಚ್ಚಿ ಮಾದಕ ವಸ್ತು ಸೇಲ್ ಮಾಡ್ತಿದ್ದಾರೆ. ಪೊಲೀಸರ ಕಣ್ತಪ್ಪಿಸಿ ಡ್ರಗ್ಸ್ ದಂಧೆ ನಡೆಸ್ತಾ ಇದ್ದಾರೆ. ಮೇಲ್ನೋಟಕ್ಕೆ ಬೀಡಿ, ಸಿಗರೆಟ್, ಗುಟ್ಕಾ ಮಾರ್ತಾರೆ, ಒಳಗೊಳಗೆ ನಶೆಯ ಲೋಕವನ್ನ ಸೃಷ್ಟಿ ಮಾಡ್ತಿದ್ದಾರೆ. ಪೊಲೀಸರು ಎಷ್ಟೇ ಎಚ್ಚರಿಕೆ ವಹಿಸಿದ್ರೂ ಅವರು ಕ್ಯಾರೆ ಅಂತಿಲ್ಲ. 3 ವರ್ಷಗಳಲ್ಲಿ 11,718 ಪ್ರಕರಣಗಳು ದಾಖಲಾಗಿವೆ. 2018ರಲ್ಲಿ 1030, 2019ರಲ್ಲಿ 1661, 2020ರಲ್ಲಿ 4062, ಇನ್ನು 2021ರಲ್ಲಿ 5,000ಕ್ಕೂ ಹೆಚ್ಚು ಡ್ರಗ್ಸ್ ಪ್ರಕರಣಗಳು ದಾಖಲು ಮಾಡಲಾಗಿದೆ. ದುನಿಯಾ ವಿಜಯ್ ಹೇಳಿದಂತೆ ಪ್ರತಿಯೊಬ್ಬ ಕಾರ್ಪೊರೇಟರ್ ಎಚ್ಚೆತ್ತುಕೊಂಡ್ರೆ ಬೆಂಗಳೂರು ಡ್ರಗ್ಸ್ ಮುಕ್ತವಾಗುವುದು ಫಿಕ್ಸ್. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ.